ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನೀವು ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕು. ಹೇಗೆ ಇದನ್ನು ಸಂಪರ್ಕಿಸೋದು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ನಂಬರ್ಸ್ಗೆ ಕರೆ ಮಾಡಿದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ತೊಂದರೆಗಳಿದೆ, ಕಷ್ಟಗಳಿದೆ, ಇದೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಅಕ್ಷಯ ವೃಕ್ಷ ಸಹಾಯ ಮಾಡುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳು, ಉತ್ತರಗಳನ್ನ ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವೊಂದ್ಸತಿ ಕೆಲವ್ರನ್ನ ನೋಡಿದಾಗ ಅವರು ರುದ್ರಾಕ್ಷಿ ಧರಿಸಿರ್ತಾರೆ ಕತ್ತುಗಳಲ್ಲಿ ಅಂತ ಹೇಳಿರ್ಬೋದು. ಈ ರುದ್ರಾಕ್ಷಿಯ ಮಹತ್ವ ಏನು, ಯಾಕೆ ಇದನ್ನು ಧಾರಣೆ ಮಾಡ್ತಾರೆ, ಇನ್ನು ಇದನ್ನು ಧಾರಣೆ ಮಾಡಿದಾಗ ಅವ್ರೇನಾದರೂ ಸಾಕಷ್ಟು ಫಾಲೋ ಮಾಡಬೇಕಾಗತ್ತಾ, ಕೆಲವೊಂದು ವಿಚಾರಗಳನ್ನ ಗಮನ ಕೊಡಬೇಕಾಗತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆಯ ಸಬ್ಜೆಕ್ಟ್ ಇದು. ತುಂಬ ಸಮಯ ತೆಗೆದುಕೊಳ್ಬೇಕು, ಆದರೆ ನೀವು ನನಗೆ ಬಾರ್ಡ್ರ್ ಲೈನ್ ಹಾಕಿರ್ತೀರಿ ಇಷ್ಟು ನಿಮಿಷಗಳು ಅಂತ. ಹಾಗಾಗಿ ಈ ಶಿವನ ಒಂದು ಅಂಶ ಇದು. ಏಕಮುಖಿ, ದ್ವಿಮುಖಿ, ತ್ರಿಮುಖಿ, ಪಂಚಮುಖಿ, ಈ ಮುಖಗಳೆಲ್ಲ ಏನಿದಾವೋ ಒಂದೊಂದಕ್ಕೆ ಒಂದು ಇಂಡಿಕೇಶನ್ ಕೊಡ್ತಾ ಬರುತ್ತೆ. ಏಕಮುಖಿ ಸದಾ ಸುಖಿ, ಯಾವಾಗಲೂ ಅವನು ಬೇಡಪ್ಪ ನನಗೆ ಇನ್ನಿಂಥದ್ದು ಬೇಡ, ನನಗೆ ಎಂಥ ಇದ್ದರೂ ಇನ್ನು ನನ್ನ ಜೀವಮಾನದಲ್ಲಿ ನೆಮ್ಮದಿ ಬೇಕು. ಮೊನ್ನೆ ಯಾರೋ ಒಬ್ಬ ಆತ ದೊಡ್ಡ ಮಟ್ಟದ ಲೋನ್ ಮಾಡಿಬಿಟ್ಟಿದ್ದಾನೆ. ಆ ಲೋನನ್ನು 4 ಪಟ್ಟು ಆತ ಕಟ್ಟಿದ್ದಾನೆ, ಇಂಟ್ರೆಸ್ಟ್ ರೂಪದಲ್ಲಿ ಕಟ್ಟಿದ್ದಾನೆ. ಇನ್ನು ಈ ಉಳಿದಿರೋಂಥ ಉಳಿಕೆಯ ಏನು ಇದೆಯೋ ಆ ಬ್ಯಾಲೆನ್ಸನ್ನು ಕಟ್ಟಬೇಕಾಗತ್ತೆ. ಮತ್ತು ನಿಮಗೇನಾದರೂ ಲೋನ್ ಬೇಕಾ, ಅವರು ಅಷ್ಟು ಕಾಟ ಕೊಟ್ಟಿದ್ದಾರೆ ಏನೋ, ನಿಮಗೆ ಮತ್ತೇನಾದರೂ ಲೋನ್ ಬೇಕಾ ಅಂತ ಕೇಳಿದ್ರೆ, ಈ ಜನ್ಮದಲ್ಲಿ ಈ ಪ್ರಪಂಚದಲ್ಲಿ ನನಗೆ ಯಾವತ್ತೂ ಎಲ್ಲೂ ಕೂಡ ಲೋನ್ ಬೇಡ, ನೆಮ್ಮದಿ ಒಂದು ಸಾಕು ನನಗೆ. ಬೇಕಾದಷ್ಟು ಕೋಟಿಗಳನ್ನು ಸಂಪಾದನೆ ಮಾಡಿದ್ದಾನೆ, ಅಷ್ಟು ಕೋಟಿಗಳನ್ನ ಕಳ್ಕೊಂಡಿದ್ದಾನೆ. ಗುರುಗಳ ನಾನೀಗ ಒಂದು 10 ವರ್ಷಗಳಿಂದ ಕೋಟ್ಯಾಧಿಪತಿ, 2022 ತನಕ ಕೋಟ್ಯಾಧಿಪತಿನೇ. ಈಗ ನಾನು ಭಿಕ್ಷಾಧಿಪತಿ ಅಂತ ಆತ ಹೇಳ್ತಾನೆ. ನೋಡಿ, ಮತ್ತು ನೀವೇನಾದರೂ ಲೋನ್ ತೊಗೊಳ್ತೀರಾ ಅಂತಂದರೆ ಬ್ಯಾಂಕ್ನವ್ರು ಕೊಡ್ತಾರೆ ಅಂತ ಯಾರೋ ಅಂದಿದ್ದಕ್ಕೆ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತಿದ್ದ ಆತ. ಯಾವುದೇ ಕಾರಣಕ್ಕೂ ಇನ್ನು ಈ ಜನ್ಮ ಅಂತಲ್ಲ, ಇನ್ನೊಂದು ಜನ್ಮಕ್ಕೆ ನನಗೆ ಲೋನ್ ಬೇಡ, ಈ ಪ್ರಪಂಚದಲ್ಲಿ ನನಗೆ ಯಾವ ಬ್ಯಾಂಕಲ್ಲೂ ಲೋನೇ ಬೇಡ, ನನಗೆ ಎಂತ ಬೇಡ, ನೆಮ್ಮದಿ ಒಂದು ಸಾಕು ನನಗೆ ಅಂತ ಹೇಳ್ತಾನೆ. ಅಂದರೆ ಎಲ್ಲ ಅನುಭವಿಸಿದ್ದಾನೆ ಆತ. ಕಷ್ಟ ಯಾವುದು, ದುಃಖ ಯಾವುದು, ನೋವು ಎಲ್ಲ ಗೊತ್ತಾಗಿದೆ. ಅಲ್ಲಿಗೆ ಬರಬೇಕಾದ್ರೆ ಏಕಮುಖಿ ಸದಾ ಸುಖಿ, ಇದನ್ನು ಮೊದಲೇ ಏನನ್ನು ಧರಿಸಿದರೆ ಆತನಿಗೆ ಅರಿವಾಗ್ತಾಯಿತ್ತು. ಅಂತಹದ್ದು ಪ್ರಪಾತಕ್ಕೆ ಸಿಲುಕೊಳ್ಳಲ್ಲ, ಯಾರೋ ನಮಗೆ ಮೋಸ ಮಾಡಲಿಕ್ಕಾಗಲ್ಲ, ಯಾರೋ ನಮಗೆ ತೊಂದರೆ ಕೊಡಲಿಕ್ಕೆ ಬರಲ್ಲ. ಅಂತಹದ್ದು ಸಾಕಪ್ಪ, ನನ್ನ ಯೋಗ್ಯತೆಗೆ ನನ್ನದಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಂಡಿದ್ದೇನೆ, ನನಗೆ ದೇವರು ಇಷ್ಟೇ ಬರೆದಿರೋದು. ಈ ಪದ ಕೇಳಿರ್ತೀರಲ್ವ? ಹೌದು. ನನಗೆ ದೇವರು ಇಷ್ಟೇ ಬರೆದಿರೋದು ಅನ್ನೋಂಥವ್ರು ಒಂದು ಪಟಾಲಮ್ಮನ್ನು ನಿರ್ಮಾಣ ಮಾಡ್ಕೋಬೇಕು. ಒಂದು ಪಟಾಲಂ ಮೀನ್ಸ್ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ನಾನು ಹೀಗಿರಬಲ್ಲೆ ಅಂತಕ್ಕಂಥವ್ರು ರುದ್ರಾಕ್ಷಿಯನ್ನು ಬಳಸೋದಿದೆಯಲ್ಲ. ಆಮೇಲೆ ಸ್ವಲ್ಪ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ. ಕೆಲವು ನೀವೆಲ್ಲ ಬಳಸ್ತಿರಲ್ಲ, ಆ ಮದ್ಯ ಮಾಂಸಾದಿಗಳವೆಲ್ಲ ಕೂಡ ಅವೆಲ್ಲ ವರ್ಜೆ ಮಾಡಬೇಕಾಗತ್ತೆ. ಶಿವನನ್ನೇ ನೀವು ಕತ್ತಲು ಇಟ್ಟುಕೊಂಡಾಗೆ, ಶಿವನನ್ನೇ ಅತ್ಯಂತ ಪವಿತ್ರವಾಗಿರತಕ್ಕಂತಹ ಶುಭಕಾರಕ, ಮಂಗಳಕಾರಕ, ಭಗವನ್ನಿಯಾಮಕ, ಭಗವಂತನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿರತಕ್ಕ ಶಿವನನ್ನು ನೀವು ಧಾರಣೆ ಮಾಡಿದ ಹಾಗೆ ಆ ಹಿಂಸೆಯನ್ನು ಮಾಡಬೇಕಾದ್ರೆ ಅಷ್ಟು ನೀವು ಹಿಂಜರಿಬೇಕು. ಅಂತಹದ್ದನ್ನು ಏಕಮುಖಿ, ಆ ಏಕಮುಖಿ ಒಂದು ನಿಮಗೆ ವರ್ಜನ ಸಿಕ್ಕ, ಅದು ಕೂಡ ಗುರುಗಳ ಕಡೆಯಿಂದ. ನನಗೊಬ್ಬರು ಯಾರೊಬ್ಬರು ತಾಂತ್ರಿಕ ಮಾಡುವಂಥವ್ರು ಕೇರಳದಲ್ಲಿ ನಮ್ಮ ಕಚೇರಿ ಅಲ್ಲಿದ್ದದ್ದಕ್ಕಾಗಿ ಬಂದು ಹೋಗ್ತಾ ಇರ್ತಾರೆ. ಅವರು ಒಂದಷ್ಟನ್ನು ಆ ಮೂಲಿಕೆಗಳು ಇಲ್ಲಿ ತನಕ ಹುಡುಕ್ತಾ ನಂಗೆ ಸಿಗ್ತಾಯಿಲ್ಲ. ಅದಕ್ಕೆ ಯಾರಿಗಾದರೂ ಮಾಡೋವಾಗ, ಆ ದಿಗ್ಬಂಧನಕ್ಕೆ ಸಂಬಂಧಪಟ್ಟದ ಮಾಡುವಾಗ ಅದನ್ನು ಬಳಸಿ ಮಾತಾಡ್ತೀನಿ. ಬಿಟ್ಟರೆ ಅಲ್ಲಿ ಯಾರು ಏನೇ ಮಾಡಿದ್ರು ಅಲ್ಲಿಂದ ಒಂದು ರುದ್ರಾಕ್ಷಿ ಪರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮಂತ್ರ ಪುರಸ್ಸರ, ಅಂದರೆ ಅದಕ್ಕೊಂದು ಶಕ್ತಿ ತುಂಬಿಸಲಾಗಿದೆ, ಅದರದೊಂದು ಪವರ್ ಅಂತ ಇರುತ್ತೆ. ಯಾವಾಗ ಒಂದು ನೋಟಿಗೆ ಬಣ್ಣ ಬಳಿದು ನೀವು 2000 ಅಂತ ನಂಬರ್ ಬರೆದು ಗೌರ್ನ ಸಿಗ್ನೇಚರ್ ಹಾಕೋದು ಚಲಾವಣೆ ಆಗುತ್ತೋ, ಹಾಗೆಯೇ ರುದ್ರಾಕ್ಷಿಗಳು ಕೂಡ
ಅದು ಮಂತ್ರ ಪುರಸ್ಸರದೊಂದಿಗೆ ಒಬ್ಬ ಗುರುಗಳ ಕಡೆ ಈಸ್ಕೊಳ್ತೀವಿ ಅಂತಂದರೆ ಅಷ್ಟು ಶಕ್ತಿ ಇರತಕ್ಕಂತಹದ್ದು ನಿಮಗೆ ಇನ್ನೇನು ಬೇಕು, ರುದ್ರಾಕ್ಷಿ ಹೊಂದಿದ್ರೆ ನಿಮಗೆ ಇನ್ನೇನು ಬೇಕು ಅಂತ ಕೇಳುತ್ತೆ. ಅಂಥ ಅದ್ಭುತವಾಗಿರೋ ಒಟ್ಟಾರೆ ನೆಮ್ಮದಿಗೆ ಭಂಗಬಾರದಾಗೆ ನೋಡ್ಕೊಳ್ತಕ್ಕಂಥ ರುದ್ರಾಕ್ಷಿ. ಖಂಡಿತ ಗುರುಗಳೇ, ನೆಮ್ಮದಿಯ ಜೀವನವನ್ನು ಸಾಧಿಸಬೇಕು, ಜೊತೆಗೆ ರುದ್ರಾಕ್ಷಿ ಧರಿಸಿದಾಗ ನಾವು ಯಾವ ರೀತಿ ಇರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.